ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಅಯೋಧ್ಯೆ ರಾಮ ಮಂದಿರ ಭೂ ವಿವಾದವನ್ನ ಸಂಧಾನದಿಂದ ಬಗೆಹರಿಸಬೇಕೇ ಅನ್ನೋದರ ಕುರಿತಂತೆ ಕೆಲವೇ ಕ್ಷಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ಕೆಲವೇ ಕ್ಷಣಗಳಲ್ಲಿ ಅಯೋಧ್ಯೆ ಸಂಧಾನ ಕುರಿತಂತೆ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇವತ್ತು ಈ ಬಗ್ಗೆ ತೀರ್ಮಾನವನ್ನು ಮಾಡುತ್ತೆ. ಅದರಲ್ಲೂ ಪ್ರಮುಖವಾಗಿ ಅಯೋಧ್ಯೆ ರಾಮ ಮಂದಿರ ಭೂ ವಿವಾದವನ್ನು ಸಂಧಾನದಿಂದ ಬಗೆಹರಿಸಿಕೊಳ್ಳಬೇಕೇ ಬೇಡವೇ ಅನ್ನೋದರ ಕುರಿತಂತೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇವತ್ತು ಆದೇಶವನ್ನು ಕೊಡ್ತಾ ಇದೆ. ಕಳೆದ ಬುಧವಾರವಷ್ಟೇ, ಅಂದರೆ ಮೊನ್ನೆ ನಡೆದ ತೀರ್ಪು ಮರುಪರಿಶೀಲನಾ ಅರ್ಜಿಗಳ ವಿಚಾರಣೆಯ ವೇಳೆ ದಶಕಗಳ ಭೂ ವಿವಾದವನ್ನು ಮಧ್ಯಸ್ಥಿಕೆ ಅಥವಾ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳುವುದು ಒಳಿತು ಅಂತ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಅಭಿಪ್ರಾಯಪಟ್ಟಿತ್ತು. 5 ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಪೀಠ ಇದು. ಅದರಲ್ಲಿ ಪ್ರಮುಖವಾಗಿ ಚೀಫ್ ಜಸ್ಟಿಸ್ ರಂಜನ್ ಗೊಗೊಯ್ ನೇತೃತ್ವದ ಸಾಂವಿಧಾನಿಕ ಪೀಠ. ಇದರಲ್ಲಿ ಎಸ್.ಎ. ಬೋಬ್ಡೆ, ಡಿ.ವೈ. ಚಂದ್ರಚೂಡ್, ಅಶೋಕ್ ಭೂಷಣ್ ಮತ್ತು ಎಸ್.ಎ. ನಜೀರ್ ಅವರನ್ನು ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ಸಾಂವಿಧಾನಿಕ ಪೀಠ. ಆದರೆ ಹಿಂದೂ ಮಹಾಸಭಾ ಅಥವಾ ಹಿಂದೂ ಪರ ಸಂಘಟನೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ಸಂಧಾನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಕ್ಫ್ ಮಂಡಳಿ ಮಾತ್ರ ಸುಪ್ರೀಂ ಕೋರ್ಟ್ ಸಲಹೆಗೆ ಸಮ್ಮತಿಯನ್ನು ವ್ಯಕ್ತಪಡಿಸಿದೆ. ಸುಮಾರು 1 ಗಂಟೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೇಂದ್ರಕ್ಕೆ ಅರ್ಜಿ ವರ್ಗಾಯಿಸುವ ಬಗ್ಗೆ ಸೀಮಿತವಾಗಿ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂತ ಮೊನ್ನೆ ನ್ಯಾಯಪೀಠದ ನೇತೃತ್ವ ವಹಿಸಿದ್ದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ತಿಳಿಸಿದರು. ಆದರೆ ತೀರ್ಪನ್ನು ಕೆಲವೇ ಕ್ಷಣದಲ್ಲಿ ಇವತ್ತು ಪ್ರಕಟ ಮಾಡುವಂಥದ್ದು ಗೊತ್ತಾಗ್ತಾ ಇದೆ. ಹಿಂದೂ ಮಹಾಸಭಾ ಪರ ವಕೀಲರಾದಂತಹ ಸಿ.ಎಸ್. ವೈದ್ಯನಾಥನ್ ಮತ್ತು ವಕ್ಫ್ ಮಂಡಳಿ ಪರ ವಕೀಲರಾದಂತಹ ರಾಜೀವ್ ಧವನ್ ಇಬ್ಬರು ಕೂಡ ತಮ್ಮ ವಾದ ಪ್ರತಿವಾದಗಳನ್ನು ಈಗಾಗಲೇ ಮುಗಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹಿಂದೂ ಸಂಘಟನೆಯ ವಾದ ಅಂತಂದರೆ ರಾಮ್ಲಲ್ಲಾ ವಾದ ಏನಾಗಿದೆ, ಸಂಧಾನದ ಮೂಲಕ ವಿವಾದ ಇತ್ಯರ್ಥ ಆಗುವ ಭರವಸೆ ನಮಗೆ ಇಲ್ಲ. ಇದು ಕೇವಲ ಸಾಮಾನ್ಯವಾದ ಭೂ ವ್ಯಾಜ್ಯವಲ್ಲ. ವಿವಾದಿತ ಜಾಗ ಹಿಂದೂಗಳ ಭಾವನಾತ್ಮಕ ನಂಬಿಕೆಯ ವಿಷಯ. ಇದು ಶ್ರೀರಾಮಚಂದ್ರನ ಜನ್ಮಭೂಮಿ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. 1950ನೇ ಇಸವಿಯಿಂದ ತೀರ್ಪಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಹೀಗಾಗಿ ಮಧ್ಯಸ್ಥಿಕೆಗೆ ನಮ್ಮ ಒಪ್ಪಿಗೆ ಇಲ್ಲ. ಮಧ್ಯಸ್ಥಿಕೆ ಬೇಡ, ಸಂಧಾನ ಬೇಡ, ತೀರ್ಪನ್ನು ನೀವೇ ಕೊಟ್ಬಿಡಿ. 2.7 ಎಕರೆ ಜಮೀನಿದೆ, ಅದನ್ನು ಹಂಚಿಕೆ ಮಾಡಬೇಕು, ನೀವೇ ಮಾಡಿಬಿಡಿ, ಅದಕ್ಕೆ ಸಂಧಾನ ಯಾಕೆ ಅಂತ ಹಿಂದೂ ಸಂಘಟನೆ ವಾದವನ್ನು ಮಾಡಿತ್ತು. ಜೊತೆಗೆ ಇನ್ನೂ ಒಂದು ಹೇಳಿದೆ, ಭೂಮಿಯನ್ನು ಯಾರಿಗೂ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಕೂಡ ತನ್ನ ವಾದವನ್ನು ಮಂಡಿಸಿತ್ತು. ಹಾಗಾದರೆ ಹಿಂದೂ ಸಂಘಟನೆಗಳ ವಾದ ಏನಾಗಿತ್ತು ಮೊನ್ನೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡೋದಾದರೆ, ಸಂಧಾನದ ಮೂಲಕ ವಿವಾದವನ್ನು ಇತ್ಯರ್ಥಪಡಿಸುವಂತಹ ಭರವಸೆ ನಮಗೆ ಇಲ್ಲ. ಯಾಕೆಂದರೆ ಈ ಹಿಂದೆ ಕೂಡ ಸಂಧಾನಗಳಾಗಿದೆ, ಯಾವುದೂ ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗಿಲ್ಲ, ಬೇಡ ಅಂತ ಹಿಂದೂ ಸಂಘಟನೆಯ ವಾದ. ಜೊತೆಗೆ ಇದು ಸಾಮಾನ್ಯವಾದ ಭೂ ವ್ಯಾಜ್ಯ ಅಲ್ಲ, ಯಾವುದೋ ಜಮೀನನ್ನ ಹಂಚ್ಕೊಡೋಂಥದ್ದಲ್ಲ. ಇದರಲ್ಲಿ ಹಿಂದೂಗಳ ಭಾವನಾತ್ಮಕ ನಂಬಿಕೆ ಇರ್ತಕ್ಕಂಥದ್ದು. ರಾಮನ ಜನ್ಮಸ್ಥಳ ಇದು, ಹಿಂದೂಗಳ ಭಾವನೆ ತುಂಬ ಅವಿರತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ನೀವೇ ಬರಬೇಕು. ಇದು ಶ್ರೀರಾಮಚಂದ್ರನ ಜನ್ಮಭೂಮಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. 1950ರಿಂದಲೂ ಕೂಡ ನಾವು ತೀರ್ಪಿಗೋಸ್ಕರ ಕಾಯ್ತಾ ಇದ್ದೀವಿ, ಸರಿಯಾದ ತೀರ್ಪು ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಮಧ್ಯಸ್ಥಿಕೆಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಭೂಮಿಯನ್ನು ಯಾರಿಗೂ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಅಂದರೆ ನೀವು ಸಂಧಾನ ಮಾಡಿಬಿಟ್ರೆ ಭೂಮಿ ಹಂಚಿಬಿಡ್ತೀರಾ, ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಈ ಹಿಂದೆಯೇ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥಕ್ಕೆ ಪ್ರಯತ್ನಗಳು ನಡೆದಿತ್ತು. ನಾನಾಗಲೇ ಹೇಳಿದೆ, ಹಿಂದೆ ಈ ಥರ ಪ್ರಯತ್ನಗಳಾಗಿತ್ತು. ಆದರೆ ಆಗ ಮುಸ್ಲಿಂ ಸಂಘಟನೆಗಳು ಸಂಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. ಅವತ್ತು ಅವರು ಸಂಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಈಗ ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಸಂಧಾನದಿಂದ ಸಮಸ್ಯೆ ಇತ್ಯರ್ಥ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ. ಇನ್ನು ಮುಸ್ಲಿಂ ವಕ್ಫ್ ಬೋರ್ಡ್ ಅವರ ವಾದ ಏನಾಗಿದೆ, ಅವ್ರು ಹೇಳೋದೇನು ಅಂತಕ್ಕಂಥದ್ದು ನೋಡೋಣ. ಅವ್ರು ಹೇಳ್ತಾರೆ, ಮಧ್ಯಸ್ಥಿಕೆಯ ಮೂಲಕ ವಿವಾದವನ್ನು ಇತ್ಯರ್ಥ ಮಾಡಿಸ್ಕೊಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ. ಈಗ ಇವರು ಒಪ್ಪಿಗೆ ಅಂತಿದ್ದಾರೆ, ಆಗ ಬೇಡ ಅಂದವರು.
ಆದರೆ ಸಂಧಾನ ಮಾತ್ರ ಸಂಪೂರ್ಣ ಗೌಪ್ಯವಾಗಿರಬೇಕು. ಯಾರ್ಯಾರು ಒಂದು 4-5 ಜನ ನಾವು ಸಂಧಾನ ಮಾಡ್ತೀವಿ, ನಾವು ಗೌಪ್ಯವಾಗಿ ಸಂಧಾನವನ್ನು ಮಾಡ್ತೀವಿ. ಮಧ್ಯಸ್ಥಿಕೆ ಮುಗಿಯುವವರೆಗೆ ಮಾಹಿತಿ ಸೋರಿಕೆಯಾಗಬಾರದು, ಯಾರಿಗೂ ಮಾಹಿತಿ ಸೋರಿಕೆಯಾಗಬಾರದು. ಈ ಬಗ್ಗೆ ಸುದ್ದಿ ಬಿತ್ತರಕ್ಕೆ ನಿರ್ಬಂಧವನ್ನು ಹೇರಬೇಕು ಮಾಧ್ಯಮಗಳಿಗೆ ಅಂತ ಹೇಳ್ತಾರೆ. ಅಂದರೆ ಸಂಧಾನ ಆದಮೇಲೆ ಓಕೆ, ಸಂಧಾನ ನಡೆಯೋ ತನಕ ಸುದ್ದಿ ಬಿತ್ತರಕ್ಕೆ ನಿರ್ಬಂಧವನ್ನು ಹೇಳಬೇಕು. ಸಂಧಾನ ಪ್ರಕ್ರಿಯೆ ಸಾಮರಸ್ಯದಿಂದ ನಡೆಯಬೇಕು. 2.7 ಎಕರೆ ಪ್ರದೇಶವಷ್ಟೇ ಈಗ ವಿವಾದಿತವಾದ ಸ್ಥಳವಾಗಿದೆ, ಬಹಳ ಕಡಿಮೆಯ ಜಾಗ. ಹೀಗಾಗಿ ಮಧ್ಯಸ್ಥಿಕೆಯೊಂದೇ ಪರಿಹಾರದ ಮಾರ್ಗ ಅಂತ ಮುಸ್ಲಿಂ ವಕ್ಫ್ ಬೋರ್ಡ್ ವಾದ ಮಂಡನೆಯನ್ನು ಮಾಡಿದೆ. ಇವರಿಬ್ಬರ ವಾದ ಮಂಡನೆಯನ್ನು ಕೇಳಿದ ಬಳಿಕವೇ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಡ್ತು ಮೊನ್ನೆ ಬುಧವಾರ. ಏನಂತ? ದಶಕಗಳ ಭೂ ವಿವಾದವನ್ನು ಮಧ್ಯಸ್ಥಿಕೆ ಅಥವಾ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವುದು ಒಳಿತು ಅಂತ ಹೇಳಿತ್ತು. ಆದರೆ ಅದು ತೀರ್ಪಾಗಿರಲಿಲ್ಲ. ತೀರ್ಪು ಬರುವಂಥದ್ದು ಇವತ್ತು. ಒಳಿತು ಅಂತಕ್ಕಂಥ ಸಜೆಷನ್ ಕೊಟ್ಟಿತ್ತು. ಆ ಸಜೆಷನನ್ನು ಒಬ್ಬರು ಒಪ್ಪಿದ್ರು, ಅಂದರೆ ನಿರ್ಮೋಹಿ ಅಖಾಡದವರು ಒಪ್ತಾರೆ, ರಾಮ್ ಲಲ್ಲಾದವರು ಒಪ್ಪಲ್ಲ. ರಾಮ್ ಲಲ್ಲಾ ಅಂತಂದರೆ ಹಿಂದೂ ಮಹಾಸಭಾದವರು, ವಕ್ಫ್ ಮಂಡಳಿಯವರು, ನಿರ್ಮೋಹಿ ಅಖಾಡದವರು ಒಬ್ಬರು ಒಪ್ಪಿದ್ದಾರೆ, ಒಬ್ಬರು ಒಪ್ಪಿಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ನವದೆಹಲಿ ಕೊಲೀಗ್ ಶಬೀರ್ ಅವರಿಂದ. ಎಸ್ ಶಬೀರ್, ಮೊನ್ನೆನೇ ಸುಪ್ರೀಂ ಕೋರ್ಟ್ ಒಂದು ಸಂಧಾನದ ಮುಖಾಂತರ ಬಗೆಹರಿಸಿಕೊಳ್ಳುವುದು ಒಳಿತು ಅಂತ, ಹಾಗಾಗಿ ಇವತ್ತು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪು ಈ ರೀತಿಯಾಗೇ ಇರಬಹುದಾ ಅಂತ? ಅರವಿಂದ್, ಬಹುತೇಕವಾಗಿ ಸಂಧಾನದ ಮೂಲಕ ಈ ವಿವಾದವನ್ನ ಇತ್ಯರ್ಥಪಡಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆಶೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ತೀರ್ಪು ನೀಡುತ್ತೆ ಅನ್ನೋದು ಕೂಡ ಈಗಾಗಲೇ ಎಲ್ಲರ ಊಹೆ ಕೂಡ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ತೀರ್ಪು ಕೂಡ ಬರುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಸಂಧಾನ ಅಂದ್ರೆ ಯಾವ ರೀತಿಯಾದಂತ ಸಂಧಾನವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕು. ಯಾಕಂದ್ರೆ ಈಗಾಗಲೇ ದಶಕಗಳ ಹಿಂದೆ ಈ ಸಮಸ್ಯೆ ಇರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಸಂಧಾನ ಏನು ಸಭೆಗಳು ಮತ್ತೆ ಸಂಧಾನ ಮಾತುಕತೆ ಕೂಡ ನಡೆದಿತ್ತು, ಅವೆಲ್ಲವೂ ಕೂಡ ವಿಫಲ ಆಗಿತ್ತು. ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ರವಿಶಂಕರ್ ಗುರೂಜಿ ಅವರು ಕೂಡ ಸಂಧಾನ ಮಾತುಕತೆಗೆ ಮುಂದಾಗಿದ್ರು, ಅದು ಕೂಡ ವಿಫಲ ಆಗಿತ್ತು. ಹಾಗಾಗಿ ಈ ಬಾರಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತ ಸಂಧಾನ ಮಾಡುತ್ತೆ, ಸಂಧಾನ ಯಾವ ಹಂತದಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದ್ದು. ಏನು ಖಾಸಗಿ ವ್ಯಕ್ತಿಗಳಿಗೆ ಈ ಒಂದು ಸಂಧಾನ ಮಾತುಕತೆಗೆ ಏನು ನೇಮಕ ಮಾಡುತ್ತೋ, ಏನು ಯಾವ ರೀತಿಯಾದಂತ ಕೆಲಸವನ್ನ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇದು ಒಂದು 2 ಕೋಮುಗಳ ನಡುವಿನ ವಿವಾದ ಆಗಿರೋದ್ರಿಂದ 2 ಕೋಮುಗಳಿಗೂ ಸೇರಿದಂತ ಅಂದ್ರೆ ನ್ಯೂಟ್ರಲ್ ಆಗಿರುವಂತ ವ್ಯಕ್ತಿಗಳನ್ನ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಯಾರಾದ್ರೂ ನಿವೃತ್ತ ನ್ಯಾಯಮೂರ್ತಿಗಳನ್ನು ಅಥವಾ ಹಾಲಿ ನ್ಯಾಯಮೂರ್ತಿಗಳನ್ನು ಇಲ್ಲಿ ನೇಮಕ ಮಾಡುತ್ತಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಸಂಧಾನ ಮಾತುಕತೆಗೆ ಒಂದು ಕಮಿಟಿಯನ್ನ ಅಥವಾ ತಂಡವನ್ನ ರಚಿಸೋದಾದ್ರೆ ಅದರಲ್ಲಿ ಯಾರ್ಯಾರು ಇರ್ಬೇಕು, ಏನೆಲ್ಲ ಮಾಡ್ಬೇಕು, ಅವರ ಕೆಲಸ ಕಾರ್ಯಗಳೇನು, ಜೊತೆಗೆ ಎಷ್ಟು ಟೈಮ್ ಪೀರಿಯಡ್ ಅಲ್ಲಿ ಈ ಒಂದು ಸಂಧಾನ ಮಾತುಕತೆಯನ್ನ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕೂಡ ಈ ಸಮಸ್ಯೆ ಬಗೆಹರದೆ ಹಾಗೆ ಉಳಿದಿರುವಂತದ್ದು. ಹಾಗಾಗಿ ಎಲ್ಲರ ಆಶಯ ಕೂಡ ಮತ್ತೆ ಏನು ಹಿಂದೂ ಮಹಾಸಭಾ ಮತ್ತೆ ನಿರ್ಮೋಹಿನಿ ಅಖಾಡ ಸೇರಿದಂತೆ ಎಲ್ಲರದು ಕೂಡ ಅತಿ ಬೇಗ ಇದು ಒಂದು ಸಮಸ್ಯೆ ಬಗೆಹರಿಬೇಕು ಅನ್ನೋದು ಆಶಯ ಆಗಿರೋದ್ರಿಂದ ಆದಷ್ಟು ಬೇಗ ಮಾತುಕತೆ ಕೂಡ ಆಗ್ಬೇಕಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನಾದ್ರೂ ಒಂದು ಟೈಮ್ ಬೌಂಡ್ ಅನ್ನ ಫಿಕ್ಸ್ ಮಾಡುತ್ತಾ ಅದರ ಒಳಗೆ ಏನು ಒಂದು ಸಂಧಾನ ಮಾತುಕತೆಯನ್ನ ಮಾಡ್ಬೇಕಾ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಎಲ್ಲರ ಈಗ ಚಿತ್ತ ಇರುವಂತದ್ದು ಸಂಧಾನ ಯಾವ ಹಂತದ್ದಾಗಿರುತ್ತೆ, ಸಂಧಾನ ಮಾತುಕತೆಗೆ ಯಾರನ್ನ ಮುಂದೆ ಬಿಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದು ಸದ್ಯದ ಕುತೂಹಲ. ಅರವಿಂದ್, ಒಂದು ವೇಳೆ ಸುಪ್ರೀಂ ಕೋರ್ಟ್ ಇವತ್ತು ಸಂಧಾನವೇ ಪರಿಹಾರ ಅಂತ ಹೇಳ್ಬಿಟ್ರೆ ಶಬೀರ್, ಸಂಧಾನಕಾರರು ಯಾರು ಅಂತಕ್ಕಂಥದ್ದನ್ನ ತೀರ್ಮಾನಿಸೋರು ಯಾರು? ಖಂಡಿತವಾಗ್ಲೂ ಇದನ್ನು ಕೂಡ ಸುಪ್ರೀಂ ಕೋರ್ಟೇ ತೀರ್ಮಾನ ಮಾಡುತ್ತೆ. ಆ ಬಗ್ಗೆ ಈಗಾಗಲೇ ವಿಚಾರಣೆ ಕೂಡ ಕಳೆದ ಬುಧವಾರ ನಡೆದಂತ ವಿಚಾರಣೆಗಳಲ್ಲೂ ಕೂಡ ಈ ಒಂದು ಅಂಶ ಬೆಳಕಿಗೆ ಬಂದಿತ್ತು. ಅವತ್ತು ಸಂಧಾನದ ಮಾತುಕತೆಯ ಮೂಲಕ ಈ ಒಂದು ವಿವಾದ ಬಗೆಹರಿಬೇಕು. ಯಾಕಂದ್ರೆ 2 ಕೋಮುಗಳಿಗೂ ಕೂಡ ಏನು ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಇದು ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ ಆಗಿರೋದ್ರಿಂದ ಇಲ್ಲಿ ಏನು ನ್ಯಾಯಾಂಗದ ಮೂಲಕವೂ ಕೂಡ ಏನು ತೀರ್ಮಾನವನ್ನ ಕೈಗೊಳ್ಬಹುದು. ಆದ್ರೆ ಇಲ್ಲಿ ಸಂಧಾನ ಮಾತುಕತೆಯ ಮೂಲಕ ಪರಸ್ಪರ ಹೊಂದಾಣಿಕೆಯ ಮೂಲಕ ಮಾಡ್ಕೊಂಡ್ರೆ ಮತ್ತಷ್ಟು ಒಳಿತು. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಹಿಂದೆಯೂ ಕೂಡ ಸಾಕಷ್ಟು ಸಂಧಾನಗಳನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅದೇ ರೀತಿಯಾದಂತ ಸಂಧಾನ ಮಾತುಕತೆಯನ್ನ ಈಗಲೂ ಕೂಡ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯವನ್ನ ನ್ಯಾಯಮೂರ್ತಿ ಬೋಬ್ಡೆ ಅವರು ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಹಿಂದೂ ಮಹಾಸಭಾದ ವಕೀಲರು ಕೂಡ ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತ ಮಾತುಕತೆ ಸಾಧ್ಯ ಇಲ್ಲ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಮಾತುಕತೆ ವಿಫಲ ಆಗಿದಾವೆ, ಈ ಬಾರಿ ಕೂಡ ವಿಫಲ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ನ್ಯಾಯಮೂರ್ತಿ ಬೋಬ್ಡೆ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಿಂದೂ ಮಹಾಸಭಾದ ವಕೀಲರ ವಿರುದ್ಧ. ಯಾಕಂದ್ರೆ ಮಾತುಕತೆಗೆ ಮುನ್ನವೇ ನೀವು ನೆಗೆಟಿವ್ ಥಾಟ್ಸ್ ಅನ್ನ ಮಾತಾಡೋದು ಬಿಡಿ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ತಯಾರಾಗಿ ಆ ಬಳಿಕ ನೋಡೋಣ, ಮಾತುಕತೆಗೆ ಅಂತೂ ಸಿದ್ಧವಾಗಿ ಅದು ಯಶಸ್ವಿ ಆಗುತ್ತೋ ವಿಫಲ ಆಗುತ್ತೋ ಆಮೇಲೆ ನೋಡೋಣ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಬಹುತೇಕ ಸಂಧಾನದ ಮಾತುಕತೆಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿರುವಂತೆ ಕಾಣ್ತಾ ಇದೆ. ಹಾಗಾಗಿ ಬಹುತೇಕ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಈಗಾಗಲೇ ಏನು ಯಾರೆಲ್ಲ ಪಿಟಿಷನರ್ ಇದ್ದಾರೆ, ಅರ್ಜಿದಾರರು ಯಾರಿದ್ದಾರೆ, ಪರ ಮತ್ತು ವಿರೋಧ ಅರ್ಜಿದಾರರಿದ್ದಾರೆ, ಆ ಪೈಕಿ ಒಂದಿಷ್ಟು ಏನು ಸದಸ್ಯರನ್ನ ನೇಮಕ ಮಾಡಿ ಸಂಧಾನ ಮಾತುಕತೆಗೆ ವ್ಯವಸ್ಥೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಜೊತೆಗೆ ಒಂದು ಟೈಮ್ ಬಾಂಡ್ ಅನ್ನು ಕೂಡ ಫಿಕ್ಸ್ ಮಾಡುತ್ತೆ. ಅಂದ್ರೆ 3 ತಿಂಗಳು ಅಥವಾ 6 ತಿಂಗಳು ಸಮಯಾವಕಾಶವನ್ನ ಕೊಟ್ಟು ಈ ಒಂದು ಸಮಯದ ಒಳಗೆ ಒಂದು ಸಂಧಾನ ಮಾತುಕತೆಗೆ ವ್ಯವಸ್ಥೆ ಮಾಡಿ ಆ ಮಾತುಕತೆ ಏನಾಗಿರುತ್ತೆ ಅನ್ನೋದು ಕೂಡ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿ ಆ ವರದಿಯನ್ನ ನೋಡಿ ಬಳಿಕ ಸುಪ್ರೀಂ ಕೋರ್ಟ್ ಈ ಮಾತುಕತೆಯನ್ನ ಒಪ್ಪಬೇಕೋ ಬೇಡವೋ ಅನ್ನೋದನ್ನ ಅಂತಿಮವಾಗಿ ನಿರ್ಧರಿಸುತ್ತೆ ಅನ್ನೋ ಒಂದು ತೀರ್ಮಾನವನ್ನ ಕೊಡುವಂತ ಸಾಧ್ಯತೆ ಇದೆ. ಅರವಿಂದ್, ಶಬೀರ್, ಸುಪ್ರೀಂ ಕೋರ್ಟ್ನ ತೀರ್ಪು ಅಧಿಕೃತವಾಗಿ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಆದರೆ ಮೊನ್ನೆ ಬುಧವಾರನೇ ಸುಪ್ರೀಂ ಕೋರ್ಟ್ ಎರಡೂ ಕಡೆಯವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದೆಯಂತೆ. ನಿಮ್ಮ ಕಡೆಯಿಂದ ಸಂಧಾನಕಾರರಾಗಿ ಯಾರು ಬರಬೇಕು ಅಂತಕ್ಕಂಥ ಹೆಸರನ್ನ ನೀವು ಸೂಚಿಸಿ ಅಂತನ್ಬಿಟ್ಟು. ಅಲ್ಲಿಗೆ ಈ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ ಬಹುತೇಕ ಸಂಧಾನದ ಪರವಾಗಿಯೇ ತೀರ್ಪು ಬರುತ್ತೆ ಅಂತ ನಾವು ಲೆಕ್ಕಾಚಾರ ಹಾಕ್ಬೋದಾ? ಖಂಡಿತವಾಗ್ಲೂ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ವಿಚಾರಣೆಗಳನ್ನ ನಾವು ಗಮನಿಸಬಹುದು. ಕೇವಲ ಅಯೋಧ್ಯೆ ಪ್ರಕರಣ ಮಾತ್ರ ಅಲ್ಲ ಅರವಿಂದ್, ಸಾಕಷ್ಟು ಪ್ರಕರಣದಲ್ಲೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತೆ ಆ ಎಲ್ಲಾ ಅಭಿಪ್ರಾಯಗಳು ಕೂಡ ಆದೇಶದಲ್ಲಿ ಉಲ್ಲೇಖ ಆಗಿರುವಂತ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಈ ಹಿಂದೆ ಏನು ಅಯ್ಯಪ್ಪ ಸ್ವಾಮಿ ಟೆಂಪಲ್ದು ದೇವಸ್ಥಾನಕ್ಕೆ ಮಹಿಳೆಯರ ವಿಚಾರಕ್ಕೆ ಸಂದರ್ಭದಲ್ಲೂ ಕೂಡ ತಪ್ಪೇನು, ಮಹಿಳೆಯರ ಪ್ರವೇಶ ತಪ್ಪೇನು ಅನ್ನೋ ಒಂದು ಅಭಿಪ್ರಾಯವನ್ನ ಏನು ನ್ಯಾಯಮೂರ್ತಿಗಳು ಉಲ್ಲೇಖ ಮಾಡಿದ್ರು. ಅದೇ ರೀತಿಯಾದಂತಹ ಆದೇಶವನ್ನ ಕೊಟ್ಟಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಅದೇ ರೀತಿಯಾದಂತಹ ಪ್ರಕರಣ ಈಗ ಅಯೋಧ್ಯೆ ವಿಚಾರದಲ್ಲೂ ಕೂಡ ಆಗ್ಬೋದು. ಈಗಾಗಲೇ ಅವರು ಮಾತುಕತೆಗೆ ನೀವಾಗ್ಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದು ನೋಡಿದ್ರೆ ಬಹುತೇಕ ಸುಪ್ರೀಂ ಕೋರ್ಟ್ ಮುಂದಿರುವಂತದ್ದು ಸಂಧಾನದ ಮೂಲಕ ಬಗೆಹರಿಸಬೇಕು ಅನ್ನೋದು. ಯಾಕಂದ್ರೆ ಈ ಹಿಂದೆ ನೀಡಿದಂತ ತೀರ್ಪು ಕೂಡ ವಿಫಲ ಆಗಿತ್ತು. ಯಾಕಂದ್ರೆ ಅಲಹಾಬಾದ್ ಕೋರ್ಟ್ ಕೊಟ್ಟಿದಂತ ತೀರ್ಪು ಕೂಡ ಏನು ಅದನ್ನ ಪ್ರಶ್ನಿಸಿ ಬಂದಿರುವಂತದ್ದು. ಈಗಾಗಲೇ ಅಲಹಾಬಾದ್ ಕೋರ್ಟ್ ಭೂಮಿಯನ್ನ ಅಂದ್ರೆ ಪ್ರಕರಣವನ್ನ ಇತ್ಯರ್ಥಪಡಿಸಿ ಭೂಮಿಯನ್ನ ಹಂಚಿಕೆ ಮಾಡಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಬಂದಿರೋದ್ರಿಂದ ಮತ್ತೆ ಏನು ಪ್ರತ್ಯೇಕಿಸುವಂತ ಏನು ಒಂದು ಸಂದರ್ಭ ಬರಲ್ಲ. ಇದನ್ನ ಮಾತುಕತೆಗೆ ಕೂತು ಬಗೆಹರಿಸುವಂತ ಅನಿವಾರ್ಯತೆ ಇರೋದ್ರಿಂದ ಅಂತಿಮವಾಗಿ ಮಾತುಕತೆಯ ಫೈನಲ್ ಅಂತ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಬಂದಂತಿದೆ.